ಇದು ಈ ಥರ ಹಾಕ್ಕೊಂಡು ನಿಮಗೆ ವೀಡಿಯೋ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಎಡಿಟ್ ಎಲ್ಲ ಮಾಡಿ ಆದಮೇಲೆ ಒಳ್ಳೆ ಭೂತ ಬಂಗ್ಲೆ ಥರ ಇದೆ. ದೇವರೇ ನೀನೇ ಕಾಪಾಡಬೇಕು ನನ್ನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವಾಗ ಬಂಡೆಕಾಳಿ ದೇವಸ್ಥಾನಕ್ಕೆ ಬಂದಿದ್ದೆ. ಇಲ್ಲಿ ನನಗೆ ಒಂದು ತುಂಬಾ ದೃಷ್ಟಿ ಆಗುತ್ತೆ, ಮತ್ತು ಏನಾದರೂ ಮಾಟ ಮಂತ್ರ ಈ ಥರ ಎಲ್ಲ ಮಾಡ್ತಾರಲ್ಲ, ಅದನ್ನೆಲ್ಲ ಇಲ್ಲಿ ತೆಗಿತಾರೆ. ಸೊ ಆ್ಯಕ್ಚುಲಿ ನಾನು ತುಂಬ ಟೈಮ್ ಆಯಿತು ಬರೋದೆ, ಹಾಗಾಗಿ ಇವತ್ತಿನ ವ್ಲಾಗ್ ನಂದು ಮಿನಿ ವ್ಲಾಗ್ ಅಂತ ಹೇಳಿ ಟೆಂಪಲ್ಗೆ ಹೋಗಿ ನನ್ನ ದೃಷ್ಟಿ ಏನಿದೆ ಅದೆಲ್ಲ ತೆಗೆಸಿ ಮತ್ತು ಪೂಜೆ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹಾಗೆ ಹೋಗಿದ್ದೆ. ಸೊ ಇದು ಮಾಡ್ಕೊಂಡಾದ್ಮೇಲೆ ಮತ್ತೆ ಇದು ನೋಡಿ, ಇದು ಒಂದು ಹಳೇದು ಮಿಠಾಯಿ ಅಂದರೆ ಹುಳಿ ಮಿಠಾಯಿ ಅಂತ ಇರುತ್ತೆ ನೋಡಿ, ಅದು ಸಿಕ್ತು. ಸೊ ಅದನ್ನ ಒಂದು ವೀಡಿಯೋ ಮಾಡ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ನಾನು ಕೆಲಸ ಇದೆ ನಂದು, ಅಂದರೆ ಟೆಂಪಲಿಗೆ ಹೋಗಿಯೇ ಬಂದಿದ್ದೆಲ್ಲ, ಹಾಗಾಗಿ ಅದು ಮುಗಿಸ್ಕೊಂಡು ನಾನು ಆಫೀಸ್ ಕೆಲಸ ಏನಿದೆ ಅದು ಮುಗಿಸೋಕ್ಕೆ ಅಂತೇಳಿ ಈ ಕಡೆ ದಾರಿಯಿಂದ ಬಂದೆ. ಇದು ಯಾವಾಗಲೂ ನಾನು ಹೋಗೋ ದಾರಿನೇ. ಇದು ಬಂದು ಯೂನಿವರ್ಸಿಟಿ ಗೇಟ್ ಅಂತ ಹೇಳ್ತೀವಲ್ಲ, ಯೂನಿವರ್ಸಿಟಿ. ಸೊ ಅಲ್ಲಿಗೆ ಬಂದಿದೆ ನೋಡಿ. ಇದು ಹೇಗೆ ಅಂದರೆ ಮೊದಲು ಫಸ್ಟ್ ಒಂದು 2 ವೀಕ್ಸ್ ಬ್ಯಾಕಲ್ಲಿ ಬಂದಿದೆ. ಆವಾಗ ಇಷ್ಟೇನು ಹೂವೆಲ್ಲ ಬಿಟ್ಟಿರಲಿಲ್ಲ, ಇವಾಗ ತುಂಬ ಹೂವೆಲ್ಲ ಬಿಟ್ಟು ಒಂಥರ ಚೆನ್ನಾಗಿದೆ. ಎಡಿಟ್ ಮಾಡಿ ಆದಮೇಲೆ ತುಂಬ ಖುಷಿನೂ ಆಯ್ತಿದ್ದು ನೋಡಿ. ಸೊ ಹಾಗೆ ಮತ್ತು ಮನೆಗೆ ಬಂದು ಆಗೋಷ್ಟರಲ್ಲಿ ಅಮೆಝಾನಲ್ಲಿ ಒಂದು ಸ್ಟಿಕ್ಕಿಗೆ ಆರ್ಡ್ರ್ ಮಾಡಿದ್ದೆ. ಸೊ ಸ್ಟಿಕ್ ಬಂದು ಅದು ಏನು ಅಂತ ಹೇಳಿದ್ರೆ, ಇವಾಗ ಏನಾದರೂ ವೀಡಿಯೋ, ಈಗ ಸಣ್ಣ ಪುಟ್ಟ ವೀಡಿಯೋಗಳನ್ನೆಲ್ಲ ಮಾಡಲಿಕ್ಕೆ ಅಂತ ಹೇಳುವಾಗ ನಾವು ಯಾರ್ದಾದ್ರೂ ಹೆಲ್ಪ್ ತಗೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳಿ ನಾನೊಂದು ಸ್ಟಿಕ್ಕಿಗೆ ಒಂದು ಅಮೆಝಾನಲ್ಲಿ ಒಂದು ಪರ್ಚೇಸ್ ಮಾಡಲಿಕ್ಕೆ ಅಂತ ಹಾಕಿದ್ದೆ. ಸೊ ಅದು ಅದೇ ಟೈಮಿಗೆ ಬಂತು. ಸೊ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಟೇಬಲ್ ಇರುತ್ತಲ್ಲ, ಅಲ್ಲಿಗೆ ಫಿಟ್ ಮಾಡಿ ಇದನ್ನ ನಾವು ಮಾಡ್ಕೊಳ್ಳೋದು. ನಮಗೆ ಯಾವ ಹ್ಯಾಂಗಲಿಗೆ ಬೇಕು ನಾವು ಅದನ್ನ ಫಿಟ್ ಮಾಡಿಕೊಂಡು ಮತ್ತು ವೀಡಿಯೋ ಮಾಡ್ಕೊಳ್ಳುವಂಥದ್ದು. ಯಾರ್ದು ಹೆಲ್ಪ್ ಬೇಡ, ಏನು ಬೇಡ. ಇದು ಬಂದು ಮೊಬೈಲ್ನ ನಾವು ಸಿಕ್ಸ್ಕೊಳ್ಳೋಕ್ಕೆ ಅಂತೆ. ಬಟ್ ನಾನು ಅಮೆಝಾನಲ್ಲಿ ಕೊಡುವಾಗ ಅದರಲ್ಲಿ ತಗೊಳ್ಳುವಾಗ ಅದಕ್ಕೆ ಸೈಜ್ ಕರೆಕ್ಟಾಗಿ ಕೊಟ್ಟಿದ್ದೆ. ಬಟ್ ಅದು ತುಂಬ ದೊಡ್ಡದಿದೆ, ಟ್ಯಾಬಿಗೆ ಆಗುತ್ತೆ, ಇದು ಫೋನಿಗೆ ಆಗಲ್ಲ. ಸೊ ಹಾಗಾಗಿ ಇದು ಸ್ಟಿಕ್, ಇದನ್ನ ನಾವು ಟೇಬಲ್ಗೆ ಫಿಟ್ ಮಾಡಿಕೊಂಡು ಸ್ಕ್ರೂ ಎಲ್ಲ ಕೊಟ್ಟಿರ್ತಾರೆ ಅದರಲ್ಲೇ. ಸೊ ಅದನ್ನು ಸ್ಟಿಕ್ಕನ್ನ ತಗೊಂಡು ಈ ಥರ ಮಾಡಿ ಫೋನಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿ ಇಟ್ಕೊಂಡು ನಾವು ಈ ಥರ ವೀಡಿಯೋಗಳನ್ನ ಮಾಡ್ಕೊಳ್ಳೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಬಾಯ್.